ಸರ್ಕಾರ ಕೇಳುವಂಥ ಜನರು ಇವತ್ತಿದ್ದಾರೆ, ಅದಕ್ಕೆ ಸ್ಪಂದಿಸ್ತಾನೂ ಇದ್ದಾರೆ, ಇಲ್ಲಂತಲ್ಲ. ಸ್ಥಳಾಂತರಗೊಂಡವರು ವಸತಿ ಯೋಜನೆ ಲಾಭ ಪಡೆಯಬಹುದು, ಇಷ್ಟಕ್ಕೆ ಕೈ ಬಿಡುವುದಿಲ್ಲ, ಮುಂದಿನ ದಿನಗಳಲ್ಲೂ ಅವರಿಗೆ ಸರ್ಕಾರ ಆಸರೆ ಆಗುತ್ತದೆ ಅಂತೇಳಿ ಖಂಡ್ರೆಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲ ವಿಠ್ಠಲ್ ಹಲಗೇಕರ್ ಅವರು, ಶಾಸಕರು ಖಾನಾಪುರದವರು, ಸಚಿವರು ಬೆಂಗಳೂರಿಗೆ ಹೋಗಬೇಕೆಂದರೆ ಮೊದಲು ರೂಮ್ ಬುಕ್ ಮಾಡುತ್ತೀರಿ, ಕಾಡಿನಿಂದ ಹೊರ ಹೋಗುವವರಿಗೆ ನೆರಳಿನ ವ್ಯವಸ್ಥೆಯನ್ನೇ ಮಾಡದಿದ್ದರೆ ಹೇಗೆ? ಅವರು ಮನೆಗಳನ್ನು ಏನೋ ಗೂಡೋರು ಬದುಕು ಯಾಕೆ ಕಟ್ಕೊಳ್ಬಾರ್ದು ಅಂತ ಅವ್ರು ಹಲಗೇಕರ್ ಅವ್ರು ಕೇಳ್ತಾ ಇದ್ದಾರೆ. ಕಾಡು ಬಿಟ್ಟು ಬರ್ತಾ ಇದ್ದಾರೆ, ಬದುಕು ಹೆಂಗೆ ಮಾಡಬೇಕು, ಬೀದಿ ಬೀಳ್ಬೇಕು, 15 ಲಕ್ಷದ ಮನೆ ಸಿಗ್ತದಲ್ಲ, ಅವ್ರು ಬದುಕಾಗ್ತದಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ ಕಾಡನ್ನು ನಂಬಿ ಬದುಕುವಂಥವ್ರು ಅವರು. ಇದು ಹೇಳೋದ್ರಲ್ಲಿ ಸ್ಪಷ್ಟತೆ ಇದೆ. ಅದು ಸರ್ಕಾರ ಉತ್ತರ ಕೊಟ್ಟದ್ದು, ಆ ಮಾತು ಬೇರೆ. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಹೇಳ್ತಾ ಇದ್ದಾರೆ, ರೂಪಾಯಿ 15 ಲಕ್ಷ ಪರಿಹಾರ ಬದುಕಿಗೆ ಸಾಕಾಗುವುದಿಲ್ಲ. ಸತ್ಯವಾದ ಮಾತು. ಯಾಕಪ್ಪ ಅಂದರೆ ಇವತ್ತಿನ ಏರು ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತು ಭಾಳಷ್ಟು ತುಟ್ಟಿ ಅಂತ ನಾವು ಬೆಲೆ ಏರಿಕೆ ಅಂತ ಹೇಳ್ತೀವಿ. ಅದರಿಂದಾಗಿ 15 ಲಕ್ಷ ಕುಟುಂಬ ನಡೀತದೆ, ಉದ್ಧಾರ ಆಗ್ತದೆ. ಸುಳ್ಳ ಇನ್ನೂ ಹೆಚ್ಚಿಗೆ ಮಾಡಬೇಕಂತೇಳಿ ದುಬಾರಿ ನಾಡಿನಲ್ಲಿ ಬದುಕು ಕಟ್ಟಿಕೊಳ್ಬೇಕಾಗಿದೆ, ಪರಿಹಾರ ಮೊತ್ತ ಹೆಚ್ಚಿಸಲು ಪ್ರಯತ್ನ ಮಾಡಲಾಗುವುದು ಅಂತೇಳಿ ಜಿಲ್ಲಾ ಉಸ್ತುವಾರಿಯವರು ಹೇಳಿದ್ದಾರೆ. ಇದು ಯಾಕೆ ಜೋಡಿಸ್ತಾ ಇದ್ದೀನಪ್ಪ ಅಂತಂದರೆ, ಕಾಡನ್ನಂತೆ ಬಿಡಲೇಬೇಕು. ಯಾಕಂತಂದ್ರೆ ಮತ್ತು ಅದ್ರ ಜೊತೆಗೆ ಇನ್ನೊಂದಿಲ್ಲ, ಮತ್ತೊಂದು ಮಾತು ಹೇಳಬೇಕಾಗ್ತದೆ. ಕಾಡಿನಲ್ಲಿ ಖನಿಜ ವ್ಯವಹಾರಗಳು, ಗಣಿ ವ್ಯವಹಾರಗಳು ಸಹಿತ ರಿಸ್ಟ್ರಿಕ್ಷನ್ ಹಾಕಬೇಕಾಗ್ಯದ. ಯಾರೋ ಏನೋ ಹೋಗೋದು, ಏನೋ ಸ್ಯಾಂಕ್ಷನ್ ಮಾಡ್ಕೋದು, ರಾಜಕಾರಣಿಗಳು ಏನೋ ಮಾಡೋದು, ಅಲ್ಲಿ ಕಲ್ಲುಗಳನ್ನು, ಅಲ್ಲಿ ಖನಿಜಗಳನ್ನು ತವರು ಎಲ್ಲ ಜವಾಳಿ ಹಬ್ಸೋದು. ಇವತ್ತು ಏನಾಗಿದೆ, ಸಂಡೂರು ಗಂಡರೆಲ್ಲ ಹೋಗ್ತಾ ಇದೆ, ನೋಡ್ರಲ್ಲಿ ಬಳ್ಳಾರಿಯಲ್ಲಿ ಒಬ್ಬ ಜನಾರ್ದನ್ ರೆಡ್ಡಿ ಮತ್ತು ಅವನಂಥ ಜನರಿಂದಾಗಿ ಯಾವ ರೀತಿಯಾಗಿ ಅಲ್ಲಿ ಕಾಡು, ಅಲ್ಲಿ ಖನಿಜ ದಿವಾಳಿ ಹೋಗ್ಯದ ಅನ್ನುವಂಥದ್ದು ಕಣ್ಣು ಮುಂದಲ್ಲ.